ಹುಬ್ಬಳ್ಳಿಯಲ್ಲಿ ರಾಮ ಜನ್ಮಭೂಮಿ ಹೋರಾಟಗಾರರ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಮಾಡಿದರೆ ತಪ್ಪೇನು ಮಾಡಬಾರ್ದಂತ ಏನಾದರೂ ಇದೆಯಾ? ಒಂದು ಕೇಸಲ್ಲಿ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ರೆ ಏನಪ್ಪ ತಪ್ಪದರಲ್ಲಿ ತಪ್ಪು ಆ ಥರದ್ದು ಏನಾದರೂ ಅರೆಸ್ಟ್ ಮಾಡಬಾರ್ದು ಅಂತ ಇದೆಯಾ? ಕೇಂದ್ರ ಸಚಿವ ಜೋಶಿ ವಿರುದ್ಧವಾಗಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ಮಾಡಿದ್ದಾರೆ. ಸಮಯ ಆದ ತಕ್ಷಣ ಅಪರಾಧವೇ ಹೋಗಿಬಿಡುತ್ತಾ? ಹಿಂದೆ ಒಂದು ತಪ್ಪು ನಡೆದಿರುತ್ತೆ, ಟೈಮ್ ಆಗೋಯ್ತು, ಒಂದು 10 ವರ್ಷ ಆಯಿತು, 20 ವರ್ಷ ಆಯಿತು ಅಂದ ತಕ್ಷಣ ಹಿಂದೆ ಮಾಡಿದ ಅಪರಾಧವೇ ಅಲ್ವಾ? ಅಪರಾಧ ಹಾಗೆ ಹೋಗ್ಬಿಡುತ್ತಾ? ಅದು ಮುಗಿದೋಗ್ಬಿಡುತ್ತಾ? ಅದು ಎಲ್ಲ ವಜಾ ಆಗಿಬಿಡುತ್ತಾ? ಪ್ರಹ್ಲಾದ್ ಜೋಶಿ ಏನು ಕೋರ್ಟಾ? ಅವ್ರು ಹೇಳಿದ್ದೇ ಫೈನಲ್ಲ ಇಲ್ಲಿ. ಪ್ರಹ್ಲಾದ್ ಜೋಶಿ ನ್ಯಾಯಾಲಯ ಏನ್ರಿ, ಕೋರ್ಟಾ ಅವರು? ಜೋಶಿ ಇಲ್ಲಿ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ. ಕಾನೂನಾತ್ಮಕವಾಗಿ ಮಾತಾಡಲಿ, ಅವರು ನ್ಯಾಯದ ಪ್ರಕಾರ ಮಾತಾಡಲಿ. ಕಾನೂನು ಏನು ಹೇಳುತ್ತೋ ಸರ್ಕಾರ ಅದನ್ನೇ ಮಾಡುತ್ತೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಪೊಲೀಸ್ನವರು ಹೋಮ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಹತ್ರ ಕೇಳಿದ್ದಾರೆ. ಪೊಲೀಸ್ನವರು ಹೋಮ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಹತ್ರ ಕೇಳಿದ್ದಾರೆ ಅಷ್ಟೇ. ಕೋರ್ಟ್ NWA ಜಾರಿ ಮಾಡಿರ್ತಾರೆ ಸರ್, ಅವಾಗಲೇ ಮಾಡಬೇಕಾಗಿತ್ತಲ್ಲ ಸರ್? ಆಯಿತು, ಈಗ ಮಾಡಿದ್ರೆ ಏನು ತಪ್ಪೇನು? ಈಗ ಮಾಡಿರೋದು ವಿಳಂಬ ಆಗಿರೋದೇ ನಿಜ. ಈಗ ಮಾಡಬಾರ್ದು ಅಂತ ಇದೆಯಾ? ಸರ್ ಪ್ರಹ್ಲಾದ್ ಜೋಶಿ ಏನು ಮಾಡೋದು ಸರ್? ಪ್ರಹ್ಲಾದ್ ಜೋಶಿ ಅವ್ರೇನು ಲೀಗಲ್ ಎಕ್ಸ್ಪರ್ಟ್ ಏನ್ರಿ? ಲೀಗಲ್ ರಿಮ್ಯೂನರ್ ಪ್ರಹ್ಲಾದ್ ಜೋಶಿ ಅವರು ಅವರೇ ಕೋರ್ಟಾ? ಪ್ರಹ್ಲಾದ್ ಜೋಶಿ ಹೇಳೋದನ್ನೇ ವೇದವಾಕ್ಯ ಅಂತಂದ್ರೆ ಹೆಂಗೆ? ರಾಮ ಮಂದಿರ ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರನ್ನ ಖುಷಿ ಪಡಿಸಲು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್. ಪ್ರಹ್ಲಾದ್ ಜೋಶಿ ಅವರು ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ, ಕಾನೂನು ರೀತಿಯ ಮಾತಾಡ್ತಾ ಇಲ್ಲ. ಕಾನೂನು ಏನು ಹೇಳ್ತದೆ ಅದನ್ನು ಸರ್ಕಾರ ಮಾಡ್ತದೆ.